ಸಿಂಹರಾಶಿಯವರಿಗೆ ಆಗಸ್ಟ್ 2023 ಆಗಸ್ಟ್ ತಿಂಗಳು ಹೇಗಿದೆ ಅಂತ ನೋಡೋಣ. ಸಿಂಹರಾಶಿಯವರಿಗೆ ಆಗಸ್ಟ್ ತಿಂಗಳು ಮಿಶ್ರ ಫಲವನ್ನು ನೀಡಲಿದೆ. ಸರ್ಕಾರಿ ಕೆಲಸಗಾರರಿಗೆ ಬಡ್ತಿ ಸಿಗುತ್ತೆ, ಸಂಬಳ ಏರಿಕೆ ಮೊದಲಾದ ಅನುಕೂಲಗಳು ಕೂಡ ಸರ್ಕಾರಿ ಕೆಲಸಗಾರರಿಗೆ ಸಿಗುತ್ತೆ. ರಾಜಕೀಯ ಕ್ಷೇತ್ರದಲ್ಲಿರುವಂತಹ ಸಿಂಹರಾಶಿಯ ವ್ಯಕ್ತಿಗಳಿಗೆ ಈ ಆಗಸ್ಟ್ ತಿಂಗಳು ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಅನೇಕ ಬದಲಾವಣೆಗಳು ಆಗುವಂತಹ ಸಮಯ ಇದು. ಸಿಂಹರಾಶಿಯ ಜನರು ಆಗಸ್ಟ್ನಲ್ಲಿ ತಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಬೇಕಾಗತ್ತೆ. ನೀವು ಸಮಯಕ್ಕೆ ಅನುಗುಣವಾಗಿ ಧ್ಯಾನ ಅಥವಾ ಯೋಗ ಮಾಡುವುದರ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು. ನೀವು ಬೊಜ್ಜು ಮತ್ತು ಮಧುಮೇಹ ಸಮಸ್ಯೆಗಳಿಂದ ಮುಕ್ತರಾಗೋದಕ್ಕೆ ವ್ಯಾಯಾಮವನ್ನು ಕೂಡ ನೀವು ಮಾಡಬೇಕಾಗತ್ತೆ. ಈ ಸಮಯದಲ್ಲಿ ನೀವು ಕೆಲಸದಲ್ಲಿ ನಿಮ್ಮ ಸ್ವಭಾವವನ್ನು ಮೃದುವಾಗಿರಿಸಿಕೊಳ್ಬೇಕು. ಈ ಅವಧಿಯಲ್ಲಿ ನೀವು ಬಯಸಿದ ಯಶಸ್ಸನ್ನು ಕೂಡ ನೀವು ಪಡೆಯೋದಕ್ಕೆ ಸಾಧ್ಯ ಆಗತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇರುವಂತಹ ಸಿಂಹರಾಶಿಯ ಜನರು ಒಳ್ಳೆಯ ಸುದ್ದಿಯನ್ನು ಕೂಡ ಪಡಿತಾರೆ. ಉದ್ಯೋಗ ಮತ್ತು ವ್ಯವಹಾರದ ವಿಷಯದಲ್ಲಿ ಸಮಯ ನಿಮಗೆ ಬಹಳ ಅನುಕೂಲಕರವಾಗಿರುತ್ತೆ ಮತ್ತು ನೀವು ಬಯಸಿದ ಪ್ರಗತಿ ಮತ್ತು ಯಶಸ್ಸು ಎರಡೂ ಕೂಡ ಸಿಂಹರಾಶಿಯವರು ಸಿಗುತ್ತೆ. ಈ ಸಮಯದಲ್ಲಿ ಯಾರೊಂದಿಗೂ ಜಗಳವಾಡೋದನ್ನು ನೀವು ತಪ್ಪಿಸಬೇಕಾಗತ್ತೆ. ಇಲ್ಲದಿದ್ದರೆ ನೀವು ಪಡೆಯುವ ಯಶಸ್ಸು ಸರಿಪಡಿಸೋದಕ್ಕೆ ಆಗೋದಿಲ್ಲ. ಯಾಕಂದರೆ ನೀವು ಯಶಸ್ಸು ಪಡಿಬೇಕು ಅಂತಂದರೆ ನಾನು ಆಗಲೇ ಹೇಳಿದ ಹಾಗೆ ಮೃದುವಾಗಿ ಸ್ವಭಾವವನ್ನು ಮೃದುವಾಗಿರಿಸಬೇಕು. ಯಾರ ಜೊತೆಗೂ ಜಗಳ ಆಡಬಾರ್ದು. ಸಿಂಹರಾಶಿ ನೋಡಿ, ಪುರುಷ ಚಲಿಸುವಂಥ ಸಿಂಹ ಪುರುಷ ಚಲಿಸುವ ಮತ್ತು ಉರಿತಾ ಇರುವಂತಹ ಚಿಹ್ನೆಯಾಗಿದೆ. ಇದು ಸೂರ್ಯನ ಒಡೆತನದಲ್ಲಿರುವಂತಹ ಸಿಂಹರಾಶಿ. ಈ ರಾಶಿ ಅಡಿಯಲ್ಲಿ ಜನಿಸಿದಂಥವರು ತಮ್ಮ ಸ್ವಭಾವದಲ್ಲಿ ತ್ವರಿತವಾಗಿರ್ತಾರೆ. ಅಂದರೆ ಬಹಳ ಫಾಸ್ಟಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುವಂಥವರಾಗಿರ್ತಾರೆ. ಬದ್ಧತೆ ಅವರು ಅವುಗಳಲ್ಲಿ ಅನುಸರಿಸುವ ಮತ್ತು ಅದೇ ಪ್ರಕಾರ ಕಾರ್ಯನಿರ್ವಹಿಸುವ ಕೀವರ್ಡ್ ಆಗಿದೆ. ಯಾಕಂದರೆ ಬದ್ಧತೆಯ ಪ್ರಕಾರ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಮತ್ತು ಸಿಂಹರಾಶಿಯಲ್ಲಿ ಜನಿಸಿದಂಥವರು ತಮ್ಮ ಕೆಲಸದಲ್ಲಿ ಹೆಚ್ಚು ಬದ್ಧರಾಗಿರ್ತಾರೆ ಮತ್ತು ಅವರ ತತ್ವಗಳ ಪ್ರಕಾರ ಅವರು ವರ್ತಿಸ್ತಾರೆ. ಅವರೊಂದು ರೀತಿ ನೀತಿ ಹಾಕೊಂಡಿರ್ತಾರೆ, ಅದೇ ಪ್ರಕಾರ ಅವರು ನಡೀತಾರೆ. ಸಿಂಹರಾಶಿಯಲ್ಲಿ ಜನಿಸಿದಂತಹ ಜನರು ತಮ್ಮ ಜೀವಿತಾವಧಿಯಲ್ಲಿ ಸವಾಲುಗಳನ್ನು ಎದುರಿಸಲು ಹೆಚ್ಚು ಉತ್ಸಾಹಭರಿತರಾಗಿರ್ತಾರೆ. ಚಾಲೆಂಜಿಂಗನ್ನು ಸ್ವೀಕರಿಸ್ತಾರೆ. ಈ ತಿಂಗಳು ಅಂದರೆ ಆಗಸ್ಟ್ ತಿಂಗಳು ಏನಿದೆಯಲ್ಲ, 9ನೇ ತಿಂಗಳು 9ನೇ ಮನೆಯಲ್ಲಿ ಗುರು ಉಪಸ್ಥಿತ ಇರೋದರಿಂದ ಮತ್ತು ಚಂದ್ರನ ಚಿಹ್ನೆಯನ್ನು ಹೊಂದಿರುವ ಕಾರಣ ಈ ರಾಶಿಯವರು ಸಿಂಹರಾಶಿಯವರು ಈ ತಿಂಗಳು ಹೆಚ್ಚು ಅನುಕೂಲಕರವಾಗಿರ್ತಾರೆ. ಪ್ರೇಮ ಸಂಬಂಧದಲ್ಲಿ ನಿಮ್ಮ ಪ್ರೇಮ ಸಂಗಾತಿಯೊಂದಿಗೆ ಜಗಳವಾಗಿದ್ದರೆ ಅದು ಸಹ ಸ್ನೇಹಿತರ ಸಹಾಯದಿಂದ ಹೊರಬರುತ್ತೆ ಮತ್ತು ನಿಮ್ಮ ಪ್ರೀತಿಯ ಪಯಣ ಮತ್ತೊಮ್ಮೆ ಟ್ರ್ಯಾಕ್ಗೆ ಬರುತ್ತೆ. ಅದು ನಿಮಗೆ ಸ್ನೇಹಿತರು ಸಹಾಯ ಮಾಡ್ತಾರೆ. ನಿಮ್ಮ ಪ್ರೇಮದ ವಿಚಾರದಲ್ಲಿ ಏನಾದರೂ ಜಗಳ ಆಗಿದ್ದರೆ ಸಂಗಾತಿಯೊಂದಿಗೆ ಅದನ್ನು ಸರಿಪಡಿಸೋದಕ್ಕೆ ನಿಮ್ಮ ಸ್ನೇಹಿತರು ಸಹಾಯ ಮಾಡ್ತಾರೆ. ಜೀವನದ ಕಷ್ಟದ ಸಮಯದಲ್ಲಿ ನಿಮ್ಮ ಸಂಗಾತಿಯು ನಿಮಗೆ ನೆರಳಿನಂತೆ ನಿಮ್ಮೊಂದಿಗೆ ಉಳಿತಾರೆ ಮತ್ತು ನಿಮ್ಮನ್ನು ಬೆಂಬಲಿಸಲು ಕೆಲಸ ಮಾಡ್ತಾರೆ. ನಿಮ್ಮ ಜೊತೆಗೆ ಅವರು ಆಧಾರವಾಗಿ ನಿಲ್ತಾರೆ. ಐಷಾರಾಮಿ ವಸ್ತುಗಳಿಗೆ ಖರ್ಚು ಮಾಡುತ್ತೀರಿ ನೀವು ಈ ತಿಂಗಳಲ್ಲಿ ಹೆಚ್ಚು. ಇಂಟೀರಿಯರ್ ಡೆಕೋರೇಷನ್ ಇರ್ಬೋದು, ಫ್ಯಾಷನ್ ಡಿಸೈನಿಂಗ್, ಕಸೂತಿ ಕೆಲಸಗಾರರಿಗೆ ಈ ಆಗಸ್ಟ್ ತಿಂಗಳು ಬಹಳ ಶುಭವಾಗಿರುತ್ತೆ. ಸಿಂಹರಾಶಿಯವರಿಗೆ ಕುಟುಂಬದಲ್ಲಿ ಸಂಭ್ರಮದ ವಾತಾವರಣ ಇರುತ್ತೆ. ಶುಭ ಕಾರ್ಯಗಳು ಕೂಡ ನಡೆಯುವ ಸಾಧ್ಯತೆ ಇದೆ. ದೈವ ಕಾರ್ಯ, ಧರ್ಮ ಕಾರ್ಯ ನಡೆಯುತ್ತೆ. ಭೂ ವ್ಯವಹಾರದಲ್ಲಿ ಲಾಭ ಇದೆ. ಬೆಂಕಿಗೆ ಸಂಬಂಧಪಟ್ಟಂತಹ ವ್ಯಾಪಾರಸ್ಥರಿಗೆ ಲಾಭ ಇರುತ್ತೆ. ಸಿಂಹರಾಶಿಯವರಿಗೆ ಭೂಮಿ ಕೊಂಡುಕೊಳ್ಳುವಂತಹ ವ್ಯವಹಾರ ಮುಂದುವರಿಯುತ್ತೆ. ನೌಕರಿಯಲ್ಲಿ ಶುಭ ಸುದ್ದಿಯನ್ನು ಕೇಳ್ತೀರಿ ಸಿಂಹರಾಶಿಯವರು. ಪ್ರೀತಿಯ ಜೀವನದಲ್ಲಿ ಬದಲಾವಣೆಗಳು ಕೂಡ ಬರುತ್ತೆ ಮತ್ತು ನಿಮ್ಮ ಸಂಬಂಧವು ಕೊನೆಗೊಳ್ಳುವಂತಹ ಪರಿಸ್ಥಿತಿಯಲ್ಲೂ ಕೂಡ ನಾನು ಆಗಲೇ ಹೇಳಿದಾಗೆ ನಿಮ್ಮ ಸ್ನೇಹಿತರು ಸಹಾಯ ಮಾಡಿ ಅದನ್ನು ಟ್ರ್ಯಾಕ್ಗೆ ತಗೊಂಡು ಬರ್ತಾರೆ. ವಿದ್ಯಾರ್ಥಿಗಳಿಗೆ ಶುಭ ಮಾಸ ಇದು. ಶನಿಯು 7ನೇ ಮನೆಯ ಅಂಶ ಚಂದ್ರನ ಚಿಹ್ನೆಯಲ್ಲಿದೆ ಮತ್ತು ಈ ಕಾರಣದಿಂದಾಗಿ ಜೀವನ ಸಂಗಾತಿಯೊಂದಿಗಿಂದ ಸಂಬಂಧದಲ್ಲಿ ಸಮಸ್ಯೆಗಳು ಬರ್ತವೆ. ಸಂಕ್ಷಿಪ್ತವಾಗಿ ಹೇಳೋದಾದರೆ ಪ್ರಮುಖ ಗ್ರಹ ಶನಿ ಉತ್ತಮ ಸ್ಥಿತಿಯಲ್ಲಿಲ್ಲ ಮತ್ತು ಇದು ಕೆಲವು ಹಿನ್ನಡೆಗೆ ಕಾರಣವಾಗುವಂಥ ಸಾಧ್ಯತೆ ಇದೆ. ಆದರೆ ಗುರು ನಿಮಗೆ ಹಣದ ವಿಷಯದಲ್ಲಿ ಉತ್ತಮ ಫಲಿತಾಂಶವನ್ನು ನೀಡ್ತಾನೆ. ಸಿಂಹರಾಶಿಯವರಿಗೆ ಮದುವೆಯ ರೂಪದಲ್ಲಿ ಮಂಗಳಕರ ಘಟನೆಗಳು ಕೂಡ ನಡೆಯುವ ಸಾಧ್ಯತೆ ಇದೆ. ಆಗಸ್ಟ್ ತಿಂಗಳಲ್ಲಿ ಯಾವುದೇ ಹೊಸ ಉದ್ಯಮವನ್ನು ಪ್ರಾರಂಭಿಸೋದು, ಹೊಸ ಹೂಡಿಕೆಗಳನ್ನು ಮಾಡೋದು ಮತ್ತು ಅಂತಹ ವಿಷಯಗಳು ಉದ್ದೇಶವನ್ನು ಪೂರೈಸ್ತವೆ. ನಿಮ್ಮ ಉದ್ದೇಶ ಏನಿದೆ ಅದು ಪೂರೈಸುತ್ತೆ. ಪ್ರೀತಿಯ ಶುಕ್ರ ಗ್ರಹವು ಹಿಮ್ಮುಖ ಸ್ಥಿತಿಯಲ್ಲಿ 12ನೇ ಮನೆಯನ್ನು ಆಕ್ರಮಿಸಿಕೊಂಡಿದ್ದಾನೆ ಮತ್ತು ಶುಕ್ರ 2023 ಆಗಸ್ಟ್ 8ನೇ ತಾರೀಕಿನ ಸಮಯದಲ್ಲಿ ಅಸ್ತಂಗತನಾಗಿ ಆಗಸ್ಟ್ 18ನೇ ತಾರೀಕಿಗೆ ಮತ್ತೆ ಉದಯಿಸ್ತಾನೆ. ಇದನ್ನು ಹೊರತುಪಡಿಸಿದರೆ ಬುಧ
ಆಗಸ್ಟ್ 24ನೇ ತಾರೀಕಿಗೆ ಹಿಮ್ಮುಖವಾಗಿ ಚಲಿಸ್ತಾನೆ. ಈ ಪರಿಸ್ಥಿತಿಯನ್ನು ಗಮನಿಸಿದರೆ ಈ ತಿಂಗಳಲ್ಲಿ ಹಣಕಾಸಿನ ಸಮಸ್ಯೆಗಳು ಸಿಂಹರಾಶಿಯವರಿಗೆ ಆಗುತ್ತೆ. ಈ ತಿಂಗಳ ಆಗಸ್ಟ್ 18ರವರೆಗೆ ವೈಯಕ್ತಿಕ ಜೀವನ ಮತ್ತು ಪ್ರೀತಿ ಅಷ್ಟು ಚೆನ್ನಾಗಿರೋದಿಲ್ಲ. ಸಿಂಹರಾಶಿಗೆ ಸೇರಿದಂತಹ ಜನರು 7ನೇ ಮನೆಯಲ್ಲಿ ಶನಿ ಮತ್ತು 9ನೇ ಮನೆಯಲ್ಲಿ ರಾಹು ಇರೋದರಿಂದ ಸಂಬಂಧದಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾರೆ. ಇನ್ನು ಪರಿಹಾರ ಅಂತ ನೋಡೋದಾದರೆ ಪ್ರತಿದಿನ ಬೆಳಿಗ್ಗೆ ಸೂರ್ಯ ದೇವರನ್ನು ನೀವು ಆರಾಧಿಸಬೇಕು. ಇದರಿಂದಾಗಿ ನಿಮ್ಮ ಸಂಕಷ್ಟಗಳನ್ನು, ನಿಮ್ಮ ಅಡೆತಡೆಗಳನ್ನೆಲ್ಲವನ್ನು ಕೂಡ ನೀವು ದೂರ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.